ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇಲ್ಲಿ ಒಂದು ನೋಡಿ ಫೈನಾನ್ಸ್ ಲೋನ್ಗಳು ಹೇಗೆ ಸಿಗ್ತಾವಂತೆ ನಾನು ಒಂದು ಹೇಳ್ತೀನಿ. ಏನಂದರೆ ಮುತ್ತೂಟ್ ಫೈನಾನ್ಸ್ ಅಂತ ಇದೆ. ಇದು ಕೇರಳ ರಾಜ್ಯದ್ದು, ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ. ಒಂದು ತಾಲೂಕಲ್ಲಿ ಒಂದೊಂದು ಬ್ರ್ಯಾಂಚಸ್ ಆಗಿದ್ದಾವೆ. ಇವರು ಏನು ಮಾಡ್ತಾರೆ ಅಂತಂದರೆ, ಇದು ಸೇಮ್ ₹1 2 ಬಡ್ಡಿವರೆಗೂ ಇರುತ್ತೆ. ನಾವು ಅಮೌಂಟ್ ಎಷ್ಟು ತೊಗೊಳ್ತೇವೋ ಗೋಲ್ಡ್ ವ್ಯಾಲ್ಯೂ ಮೂಲಕ ಕೊಡ್ತಾರೆ. ಹಾಗೆಯೇ ನೋಡಿ ಇದರಲ್ಲಿ ಏನಿದೆ ನೋಡಿ, ಬಿಸ್ನೆಸ್ ಲೋನ್, ತ್ವರಿತ ವ್ಯಾಪಾರ ಬೆಂಬಲ, ಉತ್ತಮ ಬಡ್ಡಿ ದರಗಳು, ಅಡಮಾನ ಅಗತ್ಯವಿಲ್ಲ, ಕಡಿಮೆ ಕಾಗದಪತ್ರ, ಸುಲಭ ಮರುಪಾವತಿ ಆಯ್ಕೆಗಳು. ಹಾಗೆಯೇ ಇಲ್ಲೇ ಇನ್ನೊಂದು ಅಂತಂದರೆ ಮುತ್ತೂಟ್ ಫೈನಾನ್ಸ್. ಇದೇನೆಂದರೆ ಕೇರಳ ರಾಜ್ಯದ್ದು, ನಮ್ಮ ಕರ್ನಾಟಕದಲ್ಲಿ ತುಂಬ ಇದ್ದಾವೆ. ಹಾಗೆಯೇ ಏನು ಅಂತಂದರೆ, ಇವರು ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಹಾಸ್ಪಿಟಲ್ ಅಡ್ಮಿಟ್ ಆದರೆ ಪ್ರೂಫ್ ಎಲ್ಲ ಕೊಟ್ಟರೆ ಅವರು ಮತ್ತೆ ಅಮೌಂಟನ್ನು ಕೂಡ ಕೊಡ್ತಾರೆ. ಅದೆಲ್ಲ ಹೆಲ್ತ್ ಸ್ಕೀಮ್ ಅಂತ ಒಂದು ಮಾಡ್ಕೊಂಡಿರ್ತಾರೆ ಸಣ್ಣದಾಗಿ. ಹಾಗೆಯೇ ಏನು ಮಾಡ್ತಾರೆ ಅಂತಂದರೆ, ನಮ್ಮ ಕರ್ನಾಟಕದವರೇ ಇಲ್ಲಿ ತುಂಬ ಜನ ದುಡಿತಾ ಇದ್ದಾರೆ. ಅದೊಂದು ಮೇನ್ ಪಾಯಿಂಟು. ಏನಂದರೆ, ಒಂದು ಫೈನಾನ್ಸಲ್ಲಿ ಹೆಚ್ಚು ಕಡಿಮೆ 10 ರಿಂದ 15 ಜನ ಇರ್ತಾರೆ. ಅವರು ಕೇರಳದವರು ಕಡಿಮೆ ದುಡಿಯೋದು, ನಮ್ಮವರನ್ನೇ ಬಿಡ್ತಾರೆ. ಯಾಕಂದರೆ ಲೋನನ್ನು ರಿಕವರಿ ಮಾಡೋಕ್ಕೆ ನಮ್ಮವರೇ ಅಲ್ಲಿ ಹೋಗ್ತಾರೆ. ಯಾಕಂದರೆ ಕೇರಳದವ್ರಿಗೆ ಕನ್ನಡ ಬರಲ್ಲ ಅನ್ನೋದಕ್ಕೂ ಗೊತ್ತಿಲ್ಲ. ಹಾಗೆಯೇ ನಮ್ಮ ಇದು ಅವರ ಲೋನು ತಗೊಳ್ಳೋದಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಗೊತ್ತಿಲ್ಲ. ಆದರೆ ಅವರು ಆ ಪ್ಲ್ಯಾನ್ ಮಾಡಿದ್ದಾರೆ. ನಮ್ಮವರೇ ದುಡಿತಾರೆ 10 ರಿಂದ 15 ಜನ. ಅಲ್ಲಿ BCom ಮತ್ತು MCom ಮತ್ತು ಡಿಗ್ರಿ ಆದವರು ಕೂಡ ಅದರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಜಾಸ್ತಿ BCom ಆದವರೇ ಇರ್ತಾರೆ. BCom ಆದವರು ಬ್ಯಾಂಕಿಂಗ್ ಹೆಂಗಿರುತ್ತೆ ಹಾಗೇನೆ ಇದರಲ್ಲಿ ಜಾಬ್ ಅಪಾರ್ಚುನಿಟೀಸ್ ಇದ್ದಾವೆ. ಜಾಬ್ ಮಾಡಬೇಕು ಅನ್ನೋರು ಅಲ್ಲಿ ಹೋಗಿ ಅಪ್ಲಿಕೇಶನನ್ನು ಕೇಳಿದಾಗ ಹಾಕಿ ಮತ್ತು ಸೇರ್ಕೋಬೋದು. ಅಲ್ಲಿ ಕೂಡ ಒಳ್ಳೆ ಸ್ಯಾಲ್ರಿನೇ ಇದೆ. 40-50 ಸಾವಿರದವರೆಗೂ ದುಡಿತಾರೆ. ಅಲ್ಲಿ ಮ್ಯಾನೇಜರ್ ಅಂತ ಇರ್ತಾರೆ, ಅವರಿಗೂ ಕೂಡ ಒಳ್ಳೆಯ ಸಂಬಳ ಇದೆ ನಾನು ಕೇಳಿದಾಗೆ. ಹಾಗೆಯೇ ಇಲ್ಲಿ ಏನು ಅಂತಂದರೆ, ಒಂದು 10 ನಿಮಿಷದಲ್ಲಿ ಲೋನ್ ಸಿಗುತ್ತೆ. ಈಗ ಅರ್ಜೆಂಟಾಗಿ ಯಾರಿಗೂ ಅಡ್ಮಿಟು ಮತ್ತು ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಯಾರಿಗಾದರೂ. ಗೌರ್ಮೆಂಟ್ ಹಾಲಿಡೇ ದಿನ ಅದು ಕೂಡ ರಜೆ ಇರುತ್ತೆ, ಸಿಗೋದಿಲ್ಲ. ಹಾಗೆಯೇ ಇದು ನಮ್ಮ ಕರ್ನಾಟಕದ ಎಲ್ಲ ಮೂಲೆಗಳಲ್ಲಿ ಅಂತಂದರೂ ಒಂದು ಜಿಲ್ಲೆಯಲ್ಲಿ ಒಂದು 5 ರಿಂದ 6 ಬ್ರ್ಯಾಂಚಸ್ ಇದ್ದಾವೆ. 5-6ರಿಂದ ತಾಲೂಕಿಗೆ ಒಂದೊಂದು ಅಂತ ಹಿಡಿದ್ರು 4-5 ತಾಲೂಕು ಥರ ಇದ್ರೂ ಎಷ್ಟಾಗುತ್ತೆ ಅಂತಂದರೆ, ಈಗ ಹೆಚ್ಚು ಕಡಿಮೆ ನಮ್ಮವರೇ ಒಂದು ನನಗನ್ಸಿದ ಮಟ್ಟಿಗೆ ಒಂದು 10,000ದಿಂದ 20,000 ಜನ ಇದು ಮುತ್ತೂಟ್ ಫೈನಾನ್ಸಲ್ಲಿನೇ ದುಡಿತಾ ಇರ್ಬೋದು ಅನಿಸುತ್ತೆ. ಮುತ್ತೂಟ್ ಫೈನಾನ್ಸ್, ಮುತ್ತೂಟ್ ಪಿನ್ಕಾರ್ಪ್, IIFL ಗೋಲ್ಡ್ ಲೋನ್, ಇನ್ನೊಂದು ಮತ್ತೊಂದು. ಇವರೆಲ್ಲ ಕೇರಳ ರಾಜ್ಯದವರೇ ಆಗಿರ್ತಾರೆ. ಇವರೆಲ್ಲ ನಮ್ಮ ಕರ್ನಾಟಕದ ಅಲ್ಲಿನೇ ದುಡ್ಡನ್ನು ಬಡ್ಡಿ ಥರ ಬಿಟ್ಬಿಟ್ಟು ಇವರು ಏನಂದರೆ ಫೈನಾನ್ಸ್ಗಳನ್ನು ಮಾಡಿ ದುಡಿತಾ ಇದ್ದಾರೆ. ಇದೆಲ್ಲ ಕೇರಳ ರಾಜ್ಯದವರು. ನಮ್ಮ ಕರ್ನಾಟಕದವರು ಕಡಿಮೆ ದುಡ್ಡಿದ್ದವರು ಫೈನಾನ್ಸ್ ಮಾಡಿಕೊಂಡು ದುಡಿಸ್ಕೋಬೋದು, ಆದರೆ ಮಾಡ್ತಾಯಿಲ್ಲ. ಅದು ಅವರವರ ವೈಯಕ್ತಿಕ ವಿಷಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಸಾವಿತ್ರಿ ನಾಮತಿ, ಕವಿತ್ರಿ ಧಾರವಾಡ. ನನ್ನ ಯೂಟ್ಯೂಬ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮಾಹಿತಿನ ಕೊಡ್ತೀನಿ.